ಪ್ರತಿಷ್ಠಿತ ಕಂಪನಿಯ ಔಷಧಿ ಅಂತ ತೆಗೆದುಕೊಳ್ಳೋದಕ್ಕೂ ಮುಂಚೆ ಹುಷಾರಾಗಿ. ಬೆಂಗಳೂರಲ್ಲಿ ಬೃಹತ್ ನಕಲಿ ಔಷಧಿಯ ಜಾಲ ಪತ್ತೆಯಾಗಿದೆ. ಬರೋಬ್ಬರಿ 5 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧಗಳನ್ನ ಜಪ್ತಿ ಮಾಡಿದ್ದಾರೆ. ದೊಡ್ಡೇರಿ ಗ್ರಾಮದ ಬಳಿ ತೋಟದ ಮನೆಯೊಂದರಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಕಲಿ ಔಷಧಗಳನ್ನ ಸೀಸ್ ಮಾಡಿರುವುದು. ಬೆಂಗಳೂರು ದಕ್ಷಿಣ ತಾಲೂಕಿನ ದೊಡ್ಡೇರಿ ಗ್ರಾಮದಲ್ಲಿ ಪ್ರತಿಷ್ಠಿತ ಕಂಪನಿಯ ಲೇಬಲ್ಗಳನ್ನ ಬಳಸಿ ನಕಲಿ ಔಷಧವನ್ನ ಮಾರಾಟ ಮಾಡ್ತಾ ಇದ್ರು. ಎಂಎನ್ಸಿ ಕಂಪನಿಗಳ ಹೆಸರಲ್ಲಿ ನಕಲಿ ಔಷಧವನ್ನ ತಯಾರಿಸ್ತಾ ಇದ್ರು. ಅಂದಾಜು ಸುಮಾರು 5 ಕೋಟಿಗೂ ಹೆಚ್ಚು ಮೌಲ್ಯದ ಔಷಧಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ತಾವರೆಕೆರೆ ಪೊಲೀಸರು ಹಾಗೂ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ವಿಭಾಗದ ಅಧಿಕಾರಿಗಳು ಇದು ಜಂಟಿಯಾಗಿ ನಡೆಸಿರುವಂಥ ಕಾರ್ಯಾಚರಣೆ. ಘಟಕದಲ್ಲಿದ್ದಂಥ ಔಷಧಗಳು, ಅದಕ್ಕೆ ಬೇಕಾದಂಥ ಕಚ್ಚಾ ವಸ್ತುಗಳು ಮತ್ತು ಸಾಮಗ್ರಿ ಅದೆಲ್ಲವನ್ನೂ ಕೂಡ ಪರಿಶೀಲಿಸಿದ್ದಾರೆ. ಬಹಳ ದೊಡ್ಡ ಬೇಟೆ ಇದು. 5 ಕೋಟಿ ರೂಪಾಯಿ ನಕಲಿ ಔಷಧ ಅಂದರೆ ಏನು ತಾವರೆಕೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಏನೋ ಒಂದು ರೈಡ್ ಮಾಡಿದ್ದೀವಿ. ಆ ರೈಡಲ್ಲಿ ಸುಮಾರು 6 ಕೋಟಿಗಳಷ್ಟು ಏನು ಸ್ಪೂರಿಯಸ್ ಮೆಡಿಸಿನ್ಸ್ಗಳು ಸಿಕ್ಕಿದೆ. ಏನು ಸಿಕ್ಕಿರೋಂಥ ಮೆಡಿಸಿನ್ಸ್ಗಳನ್ನ ನಾವು ಮತ್ತು ಏನು FDA ಅವರಿದ್ದಾರೆ, ಡ್ರಗ್ ಕಂಟ್ರೋಲರ್ ಇದ್ದಾರೆ, ಅವರ ಜಾಯಿಂಟ್ ರೈಡಲ್ಲಿ ನಾವು ಅದನ್ನು ಹಿಡಿದಿದ್ದೀವಿ. ಏನು ನಮ್ಮ ಬೀಟ್ ಕಾನ್ಸ್ಟೇಬಲ್ ಅವ್ರಿಗೆ ಮಾಹಿತಿ ಇತ್ತು, ಆ ಮಾಹಿತಿ ಮೇರೆಗೆ ನಾವು ಫಸ್ಟ್ ದಾಳಿ ಮಾಡಿದ್ವಿ. ನಂತರದಲ್ಲಿ ಇದು ಆಲ್ಮೋಸ್ಟ್ ಎಲ್ಲ ಮೆಡಿಸಿನ್ಸ್ ಇದ್ದಿದ್ದರಿಂದ ನಾವು ಡ್ರಗ್ ಕಂಟ್ರೋಲರ್ಗೆ ಮಾಹಿತಿ ಕೊಟ್ವಿ. ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ ನಂತರದಲ್ಲಿ ಇದು ಒಂದು ಸ್ಪೂರಿಯಸ್ ಮೆಡಿಸಿನ್ಸ್ ಅಂತ ಅವ್ರ ಮೇಲ್ನೋಟಕ್ಕೆ ಹೇಳಿದ್ದಾರೆ. ಅವನ್ನೆಲ್ಲ ಸೀಸ್ ಮಾಡ್ಕೊಂಡಿದ್ದೀವಿ. ಫರ್ದರ್ ತನಿಖೆಯನ್ನು ನಾವು ಮುಂದುವರಿಸಿದ್ದೀವಿ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿಯನ್ನು ನಾವು ಹಿಡಿದಿದ್ದೀವಿ. ಇನ್ನು ಫರ್ದರ್ ಆರೋಪಿಗಳನ್ನ ಬಗ್ಗೆ ನಾವು ಮಾಹಿತಿ ಕಲೆ ಹಾಕ್ತಿದ್ದೀವಿ ಹಾಗೂ ಅವರನ್ನು ನಾವು ಆದಷ್ಟು ಬೇಗ ದಸ್ತಗಿರಿ ಮಾಡ್ತೀವಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಬಹಳ ದೊಡ್ಡ ಬೇಟೆ ಇದು, ನಕಲಿ ಔಷಧಿ ಜಾಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೇಗೆ ಗೊತ್ತಾಯ್ತು? ಕಾರ್ಯಾಚರಣೆ ಹೇಗಾಯ್ತು? ವಿಜಯ್, ಪ್ರತಿಷ್ಠಿತ ಕಂಪನಿಯ ಹೆಸರಿನಲ್ಲಿ ನಕಲಿ ಔಷಧಿಗಳನ್ನ ತಯಾರಿಸಿ ಮಾರಾಟ ಮಾಡ್ತಿದ್ದಂತ ಬೃಹತ್ ಜಾಲವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ತಾವರೆಕೆರೆ ಠಾಣೆ ಪೊಲೀಸರು ಭೇದಿಸಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ಕೋಟಿ ರು ಮೌಲ್ಯದ ಔಷಧಿಗಳನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಒಂದು ಘಟನೆ ಬೆಂಗಳೂರು ಹೊರವಲಯದ ಬೆಂಗಳೂರು ದಕ್ಷಿಣ ತಾಲೂಕಿನ ದೊಡ್ಡೇರಿ ಅಂತ, ಈ ಒಂದು ದೊಡ್ಡೇರಿ ಗ್ರಾಮದ ಬಳಿ ಇರುವಂತ ಒಂದು ತೋಟದ ಮನೆಯಲ್ಲಿ ಈ ರೀತಿ ಅಕ್ರಮ ಜಾಲ ನಡೀತಾ ಇರುತ್ತೆ. ಚೇತನ್ ಅಂತ ಆತ ಬೆಂಗಳೂರು ಮೂಲದ ವ್ಯಕ್ತಿ. ಆತ ಈ ಒಂದು ತೋಟವನ್ನ ಲೀಸಿಗೆ ಪಡ್ಕೊಂಡು ಇಲ್ಲಿ ಅಕ್ರಮ ಔಷಧಿಗಳನ್ನ ತಯಾರಿಸುವಂತದ್ದು, ಮಾರಾಟ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೀಟ್ ಕಾನ್ಸ್ಟೇಬಲ್ ಅವರಿಗೆ, ತಾವರೆಕೆರೆ ಠಾಣೆಯ ಬೀಟ್ ಕಾನ್ಸ್ಟೇಬಲ್ ಅವರಿಗೆ ಮಾಹಿತಿ ಸಿಗುತ್ತೆ. ಆ ನಂತರದಲ್ಲಿ ಪೊಲೀಸರು ಕೂಡ ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು, ದಾಳಿಯನ್ನು ನಡೆಸಿರುವಂತದ್ದು. ಇದು ಓವರ್ ಆಲ್ ಎಲ್ಲವೂ ಕೂಡ ಮೆಡಿಷನ್ ಆಗಿರೋದ್ರಿಂದ ಬೆಂಗಳೂರಿನ ಡ್ರಗ್ ಕಂಟ್ರೋಲ್ ಅವ್ರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರು ಕೂಡ ಈ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಇದು ಅಂದ್ರೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಐಡೋಸ್ ಆಂಟಿಬಯೋಟಿಕ್ ಔಷಧಿಗಳು ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ. ಒಂದೊಂದು ಅದರ ಬೆಲೆ, ಇಂಜೆಕ್ಷನ್ಗಳ ಬೆಲೆ ಬೆಂಗಳೂರಿನ ಅಂದ್ರೆ ಇಂಜೆಕ್ಷನ್ ಬೆಲೆ 7 ರಿಂದ 8 ಸಾವಿರ ಮೌಲ್ಯ ಇದೆ. ಆ ಒಂದು ದಂಧೆಗೋಸ್ಕರ, ಹಣಕ್ಕೋಸ್ಕರ ನಕಲಿಯಾಗಿ ತಯಾರಿಸಿ ಮಾರಾಟ ಮಾಡ್ತಾ ಇದ್ರು. ಇದು ಔಟ್ ಆಫ್ ಕಂಟ್ರಿಯ ಬೇಸ್ಡ್ ಕಂಪನಿ ಅಂತಲೂ ಕೂಡ ತಿಳಿದು ಬಂದಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳ ಜೊತೆಗೆ ಪ್ರಕರಣ ಸಂಬಂಧಪಟ್ಟಂತೆ ಒಬ್ಬ ಆರೋಪಿಯನ್ನು ಕೂಡ ಬಂಧಿಸಿದ್ದಾರೆ. ಉಳಿದಂತ ಆರೋಪಿಗಳಕ್ಕೆ ಕೂಡ ಈಗ ಬಲೆಯನ್ನ ಬೀಸಿರುವಂತದ್ದು. ಜೊತೆಗೆ ಅಲ್ಲಿ ಈಗ ತಯಾರಿಸ್ತಿರುವಂತಹ ಸಾಕಷ್ಟು ನಕಲಿ ಔಷಧಿಗಳಾಗಿರ್ಬೋದು, ಕಚ್ಚಾ ವಸ್ತುಗಳಾಗಿ ಎಲ್ಲವನ್ನೂ ಕೂಡ ಈಗ ಸೀಸ್ ಅನ್ನ ಮಾಡಿಕೊಂಡು ತನಿಖೆಯನ್ನ ಮುಂದುವರಿಸಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಶಾಂತ್.